ಆಗಿತ್ತು ನಿಮ್ಮ ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದಾಗ ವಿತಿನ್ 5-6 ನಿಮಿಷದಲ್ಲಿ ಬಂದು ಅಲ್ಲಿ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗುತ್ತೆ ಸರ್. ಅಮ್ಮ ಆಂಬುಲೆನ್ಸ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ಸರ್. ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು 3.5 ನಿಮಿಷ. ಅಂದ್ರೆ ಆಂಬುಲೆನ್ಸ್ ಅಮ್ಮನೆ ಕನೆಕ್ಟಿವಿಟಿ. ನೀವು ಬಹಳಷ್ಟು ಜನ ಒಂದ್ ರಿಯಲೈಸ್ ಆಗ್ಬೇಕು, ನೀವು ಪ್ರದೀಪ್ ಈಶ್ವರ್ನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ. ಅಮ್ಮ ಆಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್. ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆಂಬುಲೆನ್ಸ್ಗೆ. 10 ಆಂಬುಲೆನ್ಸ್ ಬಿಟ್ಟಿದ್ದೀನಣ್ಣ, 20 ಡ್ರೈವರ್ಸ್ ಅಣ್ಣ. ಡೀಸೆಲ್ ನಂದು, ಆಂಬುಲೆನ್ಸ್ ನಂದು, ಅದ್ರ ಮೇಂಟೆನೆನ್ಸ್ ನಂದು, ಡ್ರೈವರ್ ಸ್ಯಾಲ್ರಿ ನಂದು, ಅವ್ರದ್ದು ಊಟ ತಿಂಡಿ ನಂದು. ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ 5-6 ಸಾವಿರ ಕೊಡ್ಬೇಕು. ನಮ್ಮ ಆಂಬುಲೆನ್ಸ್ ಅಲ್ಲಿ ನಾವು 1 ರೂಪಾಯಿ ತಗೊಳಲ್ಲ. ಒಂದ್ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ? ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತೀವಿ. ನನಗೆ ಗೊತ್ತಿಲ್ವಾ 15 ಲಕ್ಷದಲ್ಲಿ ಒಂದು 30-40 ಬರುತ್ತೆ ಅಂತ? ನನಗ್ ಗೊತ್ತಿಲ್ವಾ 15 ಲಕ್ಷ ಉಳಿಸಿದ್ರೆ 1.5 ಕೋಟಿ ಆಗುತ್ತೆ, ಅದ್ರಲ್ಲಿ ಒಂದು 2 BHK ಮನೆ ಕಟ್ಬೋದು ಅಂತ ನನಗ್ ಗೊತ್ತಿಲ್ವಾ? ನನ್ ದಡ್ಡನ? ನನಗ್ ಗೊತ್ತಿದೆ. ಆದ್ರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಆಗಬಾರ್ದು ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾ ಇದ್ದೀವಿ. ಅದಾಗ್ಲಿ. ಈಗ ಮುಂದಿನ ವಾರ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟ್. ಈಗ ಅಲ್ಲಿ ಸೂರತ್ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಡಿಲೇ ಆಯ್ತು. ಇಲ್ಲ ಈ ನೆನ್ನೆನೇ ಇವತ್ತ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಇನ್ 2 ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್. 3ನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ. ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ, ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ, ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಇಲ್ಲಿ ಬರ್ದಿರೋದು ಯಾರು ತಪ್ಸಕ್ಕಾಗುತ್ತೆ ಸರ್? ನನಗ್ ಬರ್ದಿದೆ ಇನ್ನ ಒಂದು 15-20 ವರ್ಷ ಅಲ್ವಾ? ಎಲ್ರು ಅವ್ರೋಗಿ ದೇವ್ರನ್ನ ಕೇಳ್ಕೊಂಡ್ರೆ MLA ಆಗ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಅದ. ಥ್ಯಾಂಕ್ ಯು ಸರ್. ಸುಮಾರು 70 ಮೊಬೈಲ್ ಇದೆ. ಅವರು ಮೊದಲನೇ ಒಂದು 80 ಮನೆ ಇದೆ. ಒಟ್ಟು 1000 ಮೀಟರ್ ರಸ್ತೆ ಬೇಕು, 1 ಕಿಲೋಮೀಟರ್ ರಸ್ತೆ ಬೇಕು ಅಂತ ಕೇಳಿದ್ದಾರೆ. ಅದೊಂದು 70-80 ಲಕ್ಷ ಆಗುತ್ತೆ. ಈ ಲೇಔಟ್ನ ಸಮಸ್ಯೆ ಏನು ಅಂದರೆ ಇದು ಪಂಚಾಯತಿಗೆ ಸೇರುತ್ತೆ. ಮಿಕ್ಕಿದ ವಿಚಾರಕ್ಕೆ ವೋಟಿಂಗ್ಗೆ ಎಲ್ಲ ಟೌನ್ಗೆ ಸೇರುತ್ತೆ. ನಗರಸಭೆಯವ್ರು ನಮಗೆ ಬರಲ್ಲ ಅಂತ ಪಂಚಾಯತಿ ಮೇಲೆ ಹಾಕ್ತಾರೆ, ಪಂಚಾಯತಿಯವ್ರು ನಗರಸಭೆ ಮೇಲೆ ಹಾಕ್ತಾರೆ. ರೆವಿನ್ಯೂ ಮಾತ್ರ ರೆವಿನ್ಯೂ ಪಂಚಾಯತಿಗೆ ಹೋಗುತ್ತೆ. ಈ ಗೊಂದಲದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಇವತ್ತು ನಾನು ಬಂದು ಎಲ್ಲ ನಮ್ಮ EO ಸರ್ ಮಂಜುನಾಥ್ ಸರ್ ಅವರ ಸಹಕಾರದಿಂದ, ತಹಸೀಲ್ದಾರ್ ಮೇಡಮ್ ಲಕ್ಷ್ಮೀ ಸರ್ ಅವರ ಸಹಕಾರದಿಂದ, ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ಸೀನಣ್ಣ ಎಲ್ಲ ಮುಖಂಡರ ಸಹಕಾರದಿಂದ ಈ ಲೇಔಟನ್ನು ಅಡ್ಜಸ್ಟ್ ಮಾಡಿ ಒಂದು 2-2.5 ಕೋಟಿ ಕಾಮಗಾರಿ ಇದೆ ಈ ಲೇಔಟಿಗೆ. ಅಂದರೆ ಎಲ್ಲ ಈ ಕಡೆ ಒಂದು 15 ಮನೆ ಸೇರಿ ಅಷ್ಟು ಹಾಕ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ. 4-5 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. 1 ಕಿಲೋಮೀಟರ್ ರಸ್ತೆಗೆ CC ರೋಡು, UGD, ಒಂದು ರಾಜಕಾಲುವೆ ಅದೊಂದು ಚರ್ಚೆಯಲ್ಲಿದೆ. ಮಿಕ್ಕಿದವರು ಕ್ಲೀನಿಂಗು, ಪಾರ್ಕ್ ಕ್ಲೀನಿಂಗು ಎಲ್ಲಾನು ನಾನೊಂದು ಬೋರ್ವೆಲ್ಗೆ ನಾಳೆ ನಾಳಿದ್ದಲ್ಲೇ ಕೊರಿಸ್ತೀನಿ. ಎಲ್ಲ ಸ್ಪಂದಿಸ್ತಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ 15ನೇ ವಾರ್ಡ್ ಅನ್ಸುತ್ತೆ ನನಗೆ. ಈ ಅಂದ್ರೆ ಅಲ್ಲ 14 ವಾರ್ಡ್ ಮುಗಿಸಿದ್ದೀನಿ. ಇದು 15ನೇ ವಾರ್ಡ್ ನನ್ನ ಭೇಟಿಯಲ್ಲಿ. ಸೊ ಏನು ಮಾತು ಕೊಟ್ಟಿದ್ದಾರೆ ಖಂಡಿತವಾಗೂ ನಾನು ಮಾತು ಉಳಿಸ್ಕೊಂತೀನಿ, ಸೇರಿಸ್ತೀನಿ ಸರ್. ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಬೇಕಂತೆ. ಈಗ ನನ್ನ ಪಂಚಾಯತಿ ಕಡೆಯಿಂದ ನಮ್ಮ EO ಸರ್, ತಹಸೀಲ್ದಾರ್ ಅವ್ರ ಕಡೆಯಿಂದ DC ಪತ್ರ ಬರೆದು ಇಲ್ಲಿ ತೀರ್ಮಾನ ತಗೊಂಡು ಅದನ್ನ ಕ್ಯಾಬಿನೆಟ್ ಕಳಿಸಿ ನಾನು ಕ್ಯಾಬಿನೆಟ್ ಅಲ್ಲಿ ಗೆಜೆಟ್ ಅಲ್ಲಿ ಪಬ್ಲಿಷ್ ಮಾಡಿಸ್ಕೊಂತೀನಿ, ಚೇಂಜ್ ಮಾಡಿಸ್ತೀನಿ ಸರ್. ಈ ಭಾಗದಲ್ಲಿ ಇದ್ದಂತ ಹಳೆ ರಾಜಕಾಲುವೆನ ಮುಚ್ಚಿದ್ದಾರೆ ಅಂತ ದೊಡ್ಡ ಆರೋಪ ಕೇಳ್ಬರ್ತಾ ಇದೆ. ರೈಲ್ವೆ ಟ್ರ್ಯಾಕ್ ಹತ್ರ ಇಲ್ಲ ಸರ್. ಇಲ್ಲಿ ನೋಡಿ, ಕೇಳಿ, ಇಲ್ಲಿ ಕೇಳಿ, ಸ್ಥಳೀಯರನ್ನ ಕೇಳಿ ಹೇಳ್ತಾರೆ. ಈಗ ಇಲ್ಲ, ಸ್ಥಳೀಯರು ಹೇಳೋದು ಕರೆಕ್ಟ್ ಇದೆ. ಅದೇನಿದೆ ಕಾನೂನು ರೀತಿ ಎಲ್ಲ ಒಂದ್ಸಲ ಕೂತು ಆನ್ ಪೇಪರ್ ಇಟ್ಕೊಂಡು ಕಾನೂನು ರೀತಿ ಏನಿದ್ರೆ ಆ ಪ್ರಕಾರ ತೆಗಿಯೋ ಪ್ರಯತ್ನ ಮಾಡ್ತೀವಿ. ಒತ್ತುವರಿಗಳಾಗಿದೆ ಸರ್, ಅದಾಗಿದೆ, ಅದನ್ನೆಲ್ಲ ತೆರವುಗೊಳಿಸ್ತೀವಿ. ಮೇನ್ ರೋಡ್ದು ರಾಜಕಾಲುವೆ 2ನೇದು, 3ನೇದು ಲೈಟ್ಸ್ ಇಲ್ಲ, 4ನೇದು ಕ್ಲೀನಿಂಗ್ ಕೊರತೆ ಇದೆ. ಲೈಟ್ಸ್ ಕೇಳಿದ್ದಾರೆ. ಮತ್ತೆ ಎಲ್ಲಾ KEB ಲೈನ್ಸ್ ಪಾಪ ಮನೆ ಮೇಲೆ ಹೋಗಿದೆ. UGDದು ಇವೆಲ್ಲ ನಾನು ಬಗೆಹರಿಸ್ತೇನೆ.